स्वागत है आपका बी न्यूज नेशन में। मैं हूं आबिद हुसैन शेख। सिंदगी में भाजपा की परिवर्तन यात्रा, कांग्रेस पर बरसे येडियुरप्पा। आज सिंदगी में भाजपा की परिवर्तन यात्रा के मंच पर बीजेपी राज्य अध्यक्ष येडियुरप्पा ने कांग्रेस को ताना देते हुए कहा कि अब तक कांग्रेस के कदम कृष्णा की तरफ थे, अब कांग्रेस के कदम घर की तरफ होने की बात की। जैसे जेडीएस में बाप बेटे का अधिकार है, वैसे ही कांग्रेस में भी बाप बेटे का अधिकार चल रहा है। सिद्धरामैया पर अपने बेटे के जरिए मलेशिया से रेत कारोबार करने का आरोप लगाया। सीएम और एमबी पाटिल को झूठे राजनेता बताया। अत्यंत ಎಚ್ಚರಿಕೆಯಿಂದ मतदान केंद्रಕ್ಕೆ ಹೋಗಿ ಆ ಪವಿತ್ರವಾದ ಕಮಲದ ಹೂವಿನ ಗುರುತಿಗೆ ವೋಟ್ ಕೊಡಬೇಕಾಗಿದೆ। ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವ ಕಂಡಂತ ಅತ್ಯಂತ ಒಬ್ಬ ಧೀಮಂತ ನಾಯಕ। 21ನೇ ಶತಮಾನ ಅಂತ ಹೇಳಿದ್ರೆ ಭಾರತೀಯರ ಶತಮಾನ ಆಗಬೇಕು ಅಂತ ಕಾಯ್ತಾ ಇರುವಂತ ಒಂದು ಕಾಲ ಇದು। ಎಲ್ಲಿಗೆ ಕಾಂಗ್ರೆಸ್ ಕೇಳಿ, ಕಾಂಗ್ರೆಸ್ ಮುಖಂಡರಿಗೆ ದೂರ ಇದ್ದವರಿಗೆ ಎಲ್ಲಿದ್ದೀರಪ್ಪ? ಮೊನ್ನೆ ನಡೆದಂತ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ನೆಲಸಮಾಗೋದ್ರಿ, ನೀವು ನೆಲಸಮಾಗೋದ್ರಿ। ಗುಜರಾತ್ ಚುನಾವಣೆ ಆಗಬೇಕು, ಹಿಮಾಚಲ ಚುನಾವಣೆ ಆಗಿದೆ, ಎರಡೂ ಕಡೆ ದೊಡ್ಡ ಬಹುಮತದೊಂದಿಗೆ ಬಿಜೆಪಿ ಗೆಲ್ಲೋದಿದೆ। ಕೊನೆಗೆ ಉಳಿಯೋದು ಯಾವುದು? ಕರ್ನಾಟಕ। ಕರ್ನಾಟಕದಲ್ಲಿ ಇವ್ರನ್ನ ಮನೆ ಕಳಿಸಿದ್ರೆ ಏನು ಸಾವಿರಾರು ಕೋಟಿ ಜನ ಕೊಟ್ಟಂತ ತೆರಿಗೆ ಹಣವನ್ನ ಡೆಲ್ಲಿ ಕಳಿಸಿ ಪಾರ್ಟಿ ಕಟ್ಟಕ್ಕೋಸ್ಕರ ನಿಮ್ಮ ಹಣವನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೋ, ಅದಕ್ಕೆ ಪಾಠ ಕಲಿಸುವಂತ ತೀರ್ಮಾನ ನೀವು ಮಾಡಬೇಕಾಗಿದೆ। ನಾನಂತೂ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡಿ ಸಿದ್ಧ ಇದ್ದೇನೆ। ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡೋದಿಲ್ಲ। ಅಧಿಕಾರಕ್ಕೆ ಬಂದ ತಕ್ಷಣ ಕೃಷ್ಣಾ ಬೇಸಿನ ಎಲ್ಲ ನೀರಾವರಿ ಯೋಜನೆಗಳಿಗೆ ಏನೊಂದು 1 ಲಕ್ಷ ಕೋಟಿ ಬೇಕಾಗಿದೆ। ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲಿಡಾದ್ರೂ ಹಣವನ್ನು ತಂದು ನಿಮ್ಮ ಯೋಜನೆ। और खबरों के लिए देखते रहिए बी न्यूज नेशन।